ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು PM ಆಶಾ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅಂದರೆ ಪ್ರಧಾನ ಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ್ ಅಭಿಯಾನ್. ಸೊ ಈ ಒಂದು ಸ್ಕೀಮ್ ಅಂದರೆ PM ಆಶಾ ಅಂಡರಲ್ಲಿ 3 ಸಬ್ ಸ್ಕೀಮ್ಸ್ ಇದೆ. ಪ್ರೈಸ್ ಸಪೋರ್ಟ್ ಸ್ಕೀಮು, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮು ಮತ್ತು ಪಿಲೋಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಸ್ಟಾಕಿಸ್ಟ್ ಸ್ಕೀಮ್. ಸೊ ಈ ಒಂದು 3 ಸ್ಕೀಮನ್ನು ನಾವು ಈ ಒಂದು ಸ್ಕೀಮ್ ಅಂಡರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ PM ಆಶಾ ಸ್ಕೀಮ್ ಅಂದರೆ ಏನು, ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಇದೊಂದು ಪ್ರಧಾನ ಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ್ ಅಭಿಯಾನ್ ಇದೇನಿದೆ ಒಂದು ಅಂಬ್ರೆಲಾ ಸ್ಕೀಮ್. ಇದನ್ನು ಸೆಂಟ್ರಲ್ ಗೌರ್ಮೆಂಟು ತೊಗೊಂಡು ಬಂದಿರೋದು. ಇದು ಏಮ್ ಏನು ಅಂದರೆ ರೆಮ್ಯುನರೇಟಿವ್ ಪ್ರೈಸಸ್ನ ಎನ್ಶೂರ್ ಮಾಡೋದು. ಫಾರ್ಮರ್ಸಿಗೆ ಅವ್ರ ಪ್ರೊಡ್ಯೂಸಿಗೆ ರೆಮ್ಯುನರೇಟಿವ್ ಪ್ರೈಸಸ್ಸು ಕರೆಕ್ಟಾಗಿ ಸಿಗ್ತಿದೆಯಾ ಇಲ್ವಾ ಅಂತ ಎನ್ಶೂರ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಇದು ಒಂದು ಗೌರ್ಮೆಂಟ್ ಅನ್ಪ್ರೆಸಿಡೆಂಟೆಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ, ರೆಡ್ಯೂಸಿಂಗ್ ಕಾಸ್ಟ್ ಆಫ್ ಕಲ್ಟಿವೇಷನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ ಇನ್ಕಮ್ಮು ಜಾಸ್ತಿ ಆಗುತ್ತೆ ಮತ್ತು ಸೆಕ್ಯೂರ್ ಆಗುತ್ತೆ ಅಂತ ಹೇಳಿ ಈ ಒಂದು ಸ್ಕೀಮ್ ಅಂಡರಲ್ಲಿ ಹೇಳ್ತಿದ್ದಾರೆ. ಸೊ ಇದರಲ್ಲಿ 3 ಕಾಂಪೊನೆಂಟ್ಸ್ ಇದೆ. ಒಂದು ಪ್ರೈಸ್ ಸಪೋರ್ಟ್ ಸ್ಕೀಮು, ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮು, ಇನ್ನೊಂದು ಪಿಲೋಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಸ್ಟಾಕಿಸ್ಟ್ ಸ್ಕೀಮ್ ಅಂತ. ಈ ಒಂದು ಸ್ಕೀಮ್ ಅಂಡರಲ್ಲಿ ಇನ್ಕಮ್ ಆಫ್ ದ ಫಾರ್ಮರ್ಸು ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ಸು ಸ್ಟ್ರೆಂಥನಿಂಗ್ ಆಗೋದ್ರಿಂದ ಇನ್ಕಮ್ ಆಫ್ ದ ಫಾರ್ಮರ್ಸು ಸೆಕ್ಯೂರ್ ಆಗಿರುತ್ತೆ ಮತ್ತು ಪ್ರೊಟೆಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸಿಂಗಲ್ ಸ್ಕೀಮ್ನ ಡಿಸ್ಕಸ್ ಮಾಡೋಣ. ಪ್ರೈಸ್ ಸಪೋರ್ಟ್ ಸ್ಕೀಮ್ ಅಂದರೆ ಏನು, ಇದ್ರ ಅಂಡರಲ್ಲಿ ಏನೇನು ಪ್ರೊವಿಷನ್ಸ್ ಇದೆ ಅಂದರೆ, ಇದನ್ನು ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ಪಲ್ಸಸ್ಸು ಆಯಿಲ್ ಸೀಡ್ಸ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೆಂಟ್ರಲ್ ನೋಡಲ್ ಏಜೆನ್ಸೀಸು ಪಲ್ಸಸ್ ಮತ್ತು ಆಯಿಲ್ ಸೀಡ್ಸ್ನ ಪ್ರೊಕ್ಯೂರ್ ಮಾಡ್ಕೊಳ್ತವೆ. ಸೊ ಇದಕ್ಕೆ ಸ್ಟೇಟ್ ಗೌರ್ಮೆಂಟು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡೋದ್ರಿಂದ ಫಿಕ್ಸಡ್ ಪ್ರೈಸಲ್ಲಿ ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ತಾರೆ. ಇದನ್ನು ಯಾರು ಸೆಟಪ್ ಮಾಡ್ತಾರೆ ಅಂತ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲಾಂಗ್ ವಿತ್ ನಫೆಡ್ ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಒಂದು ಪ್ರೈಸ್ ಸಪೋರ್ಟ್ ಸ್ಕೀಮ್ನ ಸೆಟಪ್ ಮಾಡಿದ್ದಾರೆ. ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಅಂದರೆ ಈ ಒಂದು ಪ್ರೊಸೆಸಿಂಗ್ ಅಂದರೆ ಪ್ರೊಕ್ಯೂರ್ ಮಾಡೋವಂಥ ಪ್ರೊಸೆಸಿಂಗಲ್ಲಿ ಏನೇ ಒಂದು ಎಕ್ಸ್ಪೆನ್ಸಸ್ ಆದ್ರೂ ಅದನ್ನು ಸೆಂಟ್ರಲ್ ಗೌರ್ಮೆಂಟೇ ಕೂಡ ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದರೆ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಸೊ ಇದರಲ್ಲಿ ಪ್ರೊಕ್ಯೂರ್ಮೆಂಟ್ ಇರಲ್ಲ. ಈಗ ಇದನ್ನು ನಾವು ಫಾರ್ಮರ್ಸ್ ಏನೇ ಪ್ರೊಡ್ಯೂಸ್ ಮಾಡಿದ್ರು ಅದನ್ನು ಮಾರ್ಕೆಟಲ್ಲೇ ಸೆಲ್ ಮಾಡ್ತಾರೆ. ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸಿಗಿಂತ ಮಾರ್ಕೆಟ್ ಪ್ರೈಸ್, ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ 100 ರೂಪೀಸ್ kg ಇರುತ್ತೆ ಅಂತ ಅಂದ್ಕೊಳ್ಳಿ, ಇಲ್ಲ 100 ರೂಪೀಸ್ 1 kg ಇರುತ್ತೆ. ಬಟ್ ಮಾರ್ಕೆಟ್ ಪ್ರೈಸು ಎಷ್ಟಿರುತ್ತೆ, 70 ರೂಪೀಸ್ ಇರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್, ಮಾರ್ಕೆಟ್ ಪ್ರೈಸು, ಇದು ಮಿನಿಮಮ್ ಸಪೋರ್ಟ್ ಪ್ರೈಸು. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 30 ರೂಪೀಸ್ ಇದೆ. ಸೊ ಈ 30 ರೂಪೀಸ್ನ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಡೈರೆಕ್ಟಾಗಿ ಫಾರ್ಮರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ. 70 ರೂಪೀಸ್ನ ಅವರು ಮಾರ್ಕೆಟಲ್ಲೇ ತೊಗೊಳ್ತಾರೆ. ಸೊ ಹಾಗಾಗಿ ಏನಾಯಿತು, ಈ ಒಂದು ಸ್ಟೋರೇಜ್ ಪ್ರಾಬ್ಲಮ್ ಏನಿತ್ತು ಆ ಒಂದು ಸ್ಟೋರೇಜ್ ಪ್ರಾಬ್ಲಮ್ನ ಇದರಿಂದ ಸಾರ್ಟ್ ಔಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಂಡರ್ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಸೊ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ ಅದನ್ನು ರಿಜಿಸ್ಟರ್ ಫಾರ್ಮರ್ಸಿಗೆ ಇದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆಲ್ ಪೇಮೆಂಟ್ಸ್ ಏನಿರುತ್ತೆ ಅದು ಫಾರ್ಮರ್ಸ್ದು ರಿಜಿಸ್ಟರ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ನೋ ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಅಂದರೆ ಅವರು ಮಾರ್ಕೆಟಿಗೆ ಸೆಲ್ ಮಾಡಬೇಕು, ಡಿಫ್ರೆನ್ಸ್ ಅಮೌಂಟನ್ನು ಮಾತ್ರ ಗೌರ್ಮೆಂಟು ಪೇ ಮಾಡುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ MSP ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್. ಸೊ ನೆಕ್ಸ್ಟು ಪಿಲೋಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಸ್ಟಾಕಿಸ್ಟ್ ಸ್ಕೀಮ್ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರೈವೇಟ್ ಪ್ಲೇಯರ್ಸ್ನ ಇನ್ಕ್ಲೂಡ್ ಮಾಡ್ಕೊಡ್ತಾರೆ. ಸೊ ಅಂದರೆ ಪ್ರೈವೇಟ್ ಸೆಕ್ಟರ್ ಕೂಡ ಇದರಲ್ಲಿ ಪ್ರೊಕ್ಯೂರ್ಮೆಂಟ್ ಆಪರೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಸ್ಟೇಟ್ಸ್ ಏನು ಮಾಡುತ್ತೆ, ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರೈವೇಟ್ ಸೆಕ್ಟರ್ಗೆ ಆಪ್ಷನ್ನ ಕೊಡುತ್ತೆ. ಸೊ ಅಂದರೆ ಸೆಲೆಕ್ಟೆಡ್ APMCಸು ಇನ್ನು ಯೂಸ್ ಮಾಡಿಕೊಂಡು ಪ್ರೈವೇಟ್ ಸೆಕ್ಟರ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಈ ಒಂದು ಆಪರೇಷನ್ನ ಅವರು ಮಾಡ್ತಾರೆ. ಸೊ ಏನಿದು ಈ ಸ್ಕೀಮ್ ಏನೋ ತುಂಬ ಬೆನಿಫಿಷಿಯಲ್ ಇದೆ. ಬಟ್ ಕನ್ಸರ್ನ್ಸ್ ಏನು ಅಂದರೆ ಇದೇನು ಮಾಡುತ್ತೆ, ಪ್ರೊಕ್ಯೂರ್ಮೆಂಟ್ ಮೆಕ್ಯಾನಿಸಮ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಈ ಒಂದು ಪ್ರೊಕ್ಯೂರ್ಮೆಂಟ್ ಮೆಕ್ಯಾನಿಸಮ್ ಇನ್ಫ್ರಾಸ್ಟ್ರಕ್ಚರು ಕರೆಕ್ಟಾಗಿಲ್ಲ. ಅಂದರೆ
ಸೊ ಏನು ಪ್ರೊಕ್ಯೂರ್ ಮಾಡೋದನ್ನ ಸ್ಟೋರ್ ಮಾಡೋದಕ್ಕಿರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಇಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರ್ಬೋದು, ಎನಿಥಿಂಗ್. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ. ಸೊ ಇದೇನು ಮಾಡುತ್ತೆ, ಮತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೆಕ್ಯಾನಿಸಮ್ ಏನಿದೆ ಅದು ರೈಸ್ ಮತ್ತು ವೀಟಿಗೆ ಫೇವರ್ ಆಗಿದೆ. ಮತ್ತು ಬೇರೆ ಪ್ರೊಕ್ಯೂರ್ಮೆಂಟ್ ಮಾಡಿದ್ರೆ ಅದನ್ನು ಸ್ಟೋರ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಇದು ಒಂದು ಕನ್ಸರ್ನ್ ಅಂತಲೇ ಹೇಳ್ಬೋದು. 2017 KS ಆದಿತ್ಯ ಅವರು ಏನು ಹೇಳಿದ್ದಾರೆ ಅಂದರೆ 24% ಆಫ್ ದ ಹೌಸ್ ಹೋಲ್ಡು ಮಾತ್ರ MSP ಬಗ್ಗೆ ತಿಳ್ಕೊಂಡಿದ್ದಾರೆ. ಸೊ ರಿಮೈನಿಂಗ್ ಫಾರ್ಮರ್ಸ್ ಏನಿದ್ದಾರೆ ಅವರಿಗೆ ಈ ಒಂದು MSP ಬಗ್ಗೆನೇ ಗೊತ್ತಿಲ್ಲ. ಸೊ ಅವೇರ್ನೆಸ್ಸೇ ಇಲ್ಲ ಅಂದರೆ ಇವ್ರು MSP ಫಂಕ್ಷನಿಂಗನ್ನು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅಲ್ವಾ. ಮತ್ತು MSP ಫಂಕ್ಷನಿಂಗ್ ಏನಿದೆ ಅದು ಕೆಲವೊಂದು ಸ್ಟೇಟ್ಸಲ್ಲಿ ಮಾತ್ರ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿದೆ, ಇನ್ನು ಕೆಲವೊಂದು ಸ್ಟೇಟ್ಸಲ್ಲಿ ಇದು ವರ್ಕೇ ಆಗ್ತಿಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಮತ್ತು ನೀತಿ ಆಯೋಗ್ ಏನು ಎವ್ಯಾಲ್ಯೂಯೇಟ್ ಮಾಡಿದೆ ಅಂತಂದರೆ ಪ್ರೊಕ್ಯೂರ್ಮೆಂಟ್ ಫೆಸಿಲಿಟೀಸ್ ಏನಿದೆ ಸೆವೆರಲ್ ಸ್ಟೇಟ್ಸಲ್ಲಿ ಅದು ಇನ್ಸಫಿಷಿಯೆಂಟ್, ಅಂದರೆ ಲಾಂಗ್ ರನ್ನಲ್ಲಿ ಅದು ಇನ್ಸಫಿಷಿಯೆಂಟಾಗಿ ವರ್ಕ್ ಆಗ್ತಿದೆ ಅಂತಲೇ ಹೇಳ್ತಿದ್ದಾರೆ. ಸೊ ಅಂದರೆ ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಆಗ್ತಿಲ್ಲ ಸ್ಕೀಮ್ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಪ್ರೊಕ್ಯೂರ್ಮೆಂಟ್ ಈಸ್ ಕ್ರೂಷಿಯಲ್ ಫಾರ್ ದ ಸಕ್ಸಸ್ ಆಫ್ ದ ಸ್ಕೀಮ್. ಈ ಒಂದು ಸ್ಕೀಮ್ ಸಕ್ಸಸ್ ಆಗಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರು ಕರೆಕ್ಟಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಪಲ್ಸಸ್ನ ನಾವು ಕೊಂಡ್ಕೊತಿದ್ದೀವಿ ಅಥವಾ ಆಯಿಲ್ ಸೀಡ್ಸ್ನ ಕೊಂಡ್ಕೊಳ್ತಿದ್ದೀವಿ ಅಂತಂದರೆ ಅದನ್ನು ಸ್ಟೋರ್ ಮಾಡೋದಕ್ಕೆ ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು ಕರೆಕ್ಟಾಗಿರಬೇಕು, ಅದರ್ವೈಸ್ ಇಟ್ ವಿಲ್ ಬಿ ವೇಸ್ಟೇಜ್. ಸೊ ಇದು ಒಂದು ಪ್ರಾಬ್ಲಮ್ಮು. ಮತ್ತು ಮೋರ್ ಗೋಡನ್ಸ್ ಆ್ಯಂಡ್ ಸ್ಟೋರೇಜ್ ಫೆಸಿಲಿಟೀಸ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ ವೇಸ್ಟೇಜ್ನ ರೆಡ್ಯೂಸ್ ಮಾಡಬೇಕಂದ್ರೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ರೆಡ್ಯೂಸ್ ಮಾಡಬೇಕಂದ್ರೆ ಪ್ರೊಕ್ಯೂರ್ಮೆಂಟ್ ಸೆಂಟರ್ನ ವಿಲೇಜಲ್ಲೇ ನಾವು ಸೆಟಪ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಹೊರಹೊಮ್ಮಿದೆ. ಸೊ ಫ್ಯೂ ವೇಸ್ ಟು ಓವರ್ಕಮ್ MSP ಕನ್ಸರ್ನ್. MSP ಕನ್ಸರ್ನಿಂದ ನಾವು ಆಚೆ ಬರಬೇಕಂದ್ರೆ ಕೆಲವೊಂದು ವೇಸ್ ಇದೆ. ಏನಂದರೆ ಕ್ರಾಪ್ ಡೈವರ್ಸಿಫಿಕೇಷನ್. ನಮಗೆ MSPಯಿಂದ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಕ್ರಾಪ್ ಡೈವರ್ಸಿಫಿಕೇಷನ್ ಆಗ್ತಾಯಿಲ್ಲ. ಯಾಕೆಂದರೆ ಕೆಲವೊಂದು ಪ್ರೊಡ್ಯೂಸರ್ಸಿಗೆ ಮಾತ್ರ, ಅಂದರೆ ಈಗ ಸೀರಿಯಲ್ಸಿಗೆ ಲೈಕ್ ವೀಟ್, ರೈಸ್, ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ನಟ್, ಈ ಥರ ಶುಗರ್ ಕೇನ್, ಈ ಥರ ಕೆಲವೊಂದು ಸ್ಪೆಸಿಫೈಡ್ ಪ್ರಾಡಕ್ಟ್ಸಿಗೆ ಮಾತ್ರ MSP ಇರೋದ್ರಿಂದ ಫಾರ್ಮರ್ಸು ಅದನ್ನೇ ಪ್ರಿಫರ್ ಮಾಡ್ತಿದ್ದಾರೆ. ಯಾವುದಕ್ಕೆ MSP ತುಂಬ ಚೆನ್ನಾಗಿದೆ ಅಂಥ ಒಂದು ಕ್ರಾಪ್ಸನ್ನ ಬೆಳೆಯೋದಕ್ಕೆ ತುಂಬ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಇದು ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕ್ರಾಪ್ ಡೈವರ್ಸಿಫಿಕೇಷನ್ ತರಬೇಕು. ಕ್ರಾಪ್ ಡೈವರ್ಸಿಫಿಕೇಷನ್ನ ತೊಗೊಂಡು ಬರೋದಕ್ಕೋಸ್ಕರ MSP ಏನು ಮಾಡ್ತಿದೆ ಅಂದರೆ ಇವಾಗ ಯಾವ ಕ್ರಾಪ್ಸನ್ನ ನಾವು ಇನ್ಸೆಂಟಿವೈಸ್ ಮಾಡಬೇಕು ಆ ಕ್ರಾಪ್ಸಿಗೆ ರಿಲೇಟೆಡ್ ಆಗಿ MSPನ ಜಾಸ್ತಿ ಕೊಡ್ತಿದೆ, ಅಂದರೆ ಇನ್ಸೆಂಟಿವೈಸ್ ಮಾಡ್ತಿದೆ, ಆ ಕ್ರಾಪ್ಸ್ನ ಬೆಳೆಯೋದಕ್ಕೆ ಅವರಿಗೆ ಒಂದು ಸಪೋರ್ಟ್ ಮಾಡ್ತಿದೆ. ಸೊ ಇದರಿಂದ ಏನಾಗುತ್ತೆ, ಕ್ರಾಪ್ ಡೈವರ್ಸಿಫಿಕೇಷನ್ ಆಗುತ್ತೆ. ಅಂದರೆ ಇನ್ ಫೇವರ್ ಆಫ್ ಆಯಿಲ್ ಸೀಡ್ಸ್ ಇರ್ಬೋದು, ಪಲ್ಸಸ್ ಇರ್ಬೋದು, ಕೋರ್ಸ್ ಸೀರಿಯಲ್ಸ್ ಇರ್ಬೋದು. ಸೊ ಇದಕ್ಕೆ MSPನ ಜಾಸ್ತಿ ಮಾಡೋದ್ರಿಂದ ಫಾರ್ಮರ್ಸ್ಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ಈ ಒಂದು ಪ್ರೊಡ್ಯೂಸ್ನ ಜಾಸ್ತಿ ಗ್ರೋ ಮಾಡೋದಕ್ಕೆ. ಸೊ ಇದರಿಂದ ಏನಾಗುತ್ತೆ, ಕ್ರಾಪ್ಸ್ ಡೈವರ್ಸಿಟಿ ಆಗುತ್ತೆ, ಬೆಸ್ಟ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊಳ್ಬೋದು, ಫಾರ್ಮ್ ಪ್ರಾಕ್ಟೀಸಸ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಸಪ್ಲೈ ಡಿಮ್ಯಾಂಡ್ ಏನು ಇಂಬ್ಯಾಲೆನ್ಸ್ ಇತ್ತು ಆ ಡಿಮ್ಯಾಂಡ್ ಸಪ್ಲೈ ಅದನ್ನು ನಾವು ಕರೆಕ್ಟ್ ಮಾಡೋ ಅಂಥ ಚಾನ್ಸಸ್ ಇದೆ. ಸೊ ಈಗ ಬೆಸ್ಟ್ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು, ಫಾರ್ಮ್ ಪ್ರಾಕ್ಟೀಸಸ್ನ ಯೂಸ್ ಮಾಡಿಕೊಂಡು, ಮತ್ತು ಈ ಒಂದು MSP ಡೈವರ್ಸಿಫಿಕೇಷನ್ ಮಾಡೋದ್ರಿಂದ ನಾವು ಕ್ರಾಪ್ ಡೈವರ್ಸಿಫಿಕೇಷನ್ನ ಅಚೀವ್ ಮಾಡ್ಬೋದು. ಸೊ ನೆಕ್ಸ್ಟು ಫೋಕಸ್ ಆನ್ ನ್ಯೂಟ್ರಿ ರಿಚ್ ಆ್ಯಂಡ್ ನ್ಯೂಟ್ರಿ ಸಿರಲ್ಸ್. ಸೊ ಏನು ಮಾಡ್ತಿದ್ದಾರೆ, ಈಗ ಯಾವ ಒಂದು ಸಿರಲ್ಸ್ ಅಥವಾ ಕ್ರಾಪನ್ನು ಜಾಸ್ತಿ ಮಾಡಬೇಕಂತಾರೋ ಅದಕ್ಕೆ ಅವರು ಇನ್ಸೆಂಟಿವೈಸ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದಕ್ಕೋಸ್ಕರ. ಸೊ ಮತ್ತು ಇದರಿಂದ ಏನಾಗುತ್ತೆ, ಗ್ರೌಂಡ್ ವಾಟರ್ ಟೇಬಲ್ನ ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ರೈಸ್, ಈಗ ವಾಟರ್ ಇಂಟೆನ್ಸಿವ್ ಕ್ರಾಪ್ನ ಜಾಸ್ತಿ ಬೆಳೆಯೋದ್ರಿಂದ ಏನಾಗುತ್ತೆ, ಗ್ರೌಂಡ್ ವಾಟರ್ ಟೇಬಲ್ಲು ಡಿಪ್ಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ರೆಡ್ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಮೋರ್ ಕನ್ಸರ್ನ್. ಈ ಒಂದು ಕನ್ಸರ್ನಿಂದ ಕೂಡ ಸೊ ಈ ಗ್ರೌಂಡ್ ವಾಟರ್ ಟೇಬಲ್ನ ಡಿಪ್ಲೀಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು, ಮತ್ತು ಕ್ರಾಪ್ ಡೈವರ್ಸಿಫಿಕೇಷನ್ನು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸಿಸ್ಟಮ್. ಸೊ ಇದರಿಂದ ಏನಾಗ್ತಿದೆ, ನೀತಿ ಆಯೋಗ ಈ ಒಂದು ಸ್ಕೀಮ್ನ ಪ್ರಪೋಸ್ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಫಾರ್ಮರ್ಸಿಗೆ ಮಾರ್ಕೆಟ್ ಪ್ರೈಸ್ ಏನಾದ್ರು MSPಗಿಂತ ಕಡಿಮೆ ಆಯಿತು ಅಂದಾಗ ಸೊ ಆ ಒಂದು ಅಮೌಂಟನ್ನು ಏನು ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಅಮೌಂಟನ್ನು ಡೈರೆಕ್ಟ್ ಫಾರ್ಮರ್ಸಿಗೆ ಕೊಡೋದ್ರಿಂದ ಇದನ್ನು ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಅಂತ ಕರೀತಾರೆ. ಇದೇನು ಮಾಡುತ್ತೆ, ಸ್ಟಾಕ್ ಫಿಲ್ಲಿಂಗ್ ಮತ್ತು ವೇಸ್ಟೇಜನ್ನು ಅವಾಯ್ಡ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಈ ಒಂದು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನಿದೆ, ಸ್ಟೋರ್ ಮಾಡೋವಂಥ ಪ್ರಾಬ್ಲಮ್ಮು ಅದು ಕೂಡ ಸಾರ್ಟ್ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು.
ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಅಲ್ಲೇ ಇರೋಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.